ನಮಸ್ತೆ, ವೆಲ್ಕಮ್ ಟು ನಳ ಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹೊರಗಡೆ ಮಳೆ ಬರೋದಕ್ಕೂ ಇವಾಗ ಏನಾದ್ರು ಒಂದು ಕ್ರಿಸ್ಪಿಯಾಗಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಹೊರಗಡೆ ಬೇಡ, ಮನೆಯಲ್ಲೇನೆ ಗೋಬಿ ಮಂಚೂರಿ ತರ ನಾವ್ ಯಾಕೆ ಕ್ಯಾಬೇಜ್ ಮಂಚೂರಿ ಮಾಡ್ಬಾರ್ದು ಅಂತ ಎಲೆಕೋಸಿನ ಒಂದು ಮಂಚೂರಿ ಮಾಡ್ತಾ ಇದೀನಿ. ಸೊ ಈ ಮಂಚೂರಿಯನ್ ಹೇಗಿರುತ್ತೆ, ಹೇಗ್ ಮಾಡೋದು, ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲನೇದಾಗಿ ಏನ್ ಬೇಕು ಅಂದ್ರೆ ಕ್ಯಾಬೇಜ್ ಬೇಕು. ಓಕೆನಾ. ಸೊ ಈ ಕ್ಯಾಬೇಜ್ ನ ಇವಾಗ ಇದನ್ನ ನೀಟಾಗಿ ತುರ್ಕೊಂಬರೋಣ ಚಿಕ್ಕದಾಗಿ. ಓಕೆನಾ. ಎಸ್, ಈಗ ನಾನು ಎಲ್ಲದನ್ನು ನೀಟಾಗಿ ತುರ್ಕೊಂಡ್ ಬಂದಿದ್ದೀನಿ. ನೋಡ್ಬೋದು ಕ್ಯಾಬೇಜ್ ಬೇಕು. ಆಯ್ತಾ. ಸೊ ಈ ಕ್ಯಾಬೇಜ್ ನ ತುರ್ದು ಇಟ್ಕೊಂಡಿದೀನಿ. ಹಾಗೆ ನನಗಿಲ್ಲಿ ಮೈದಾ ಬೇಕು, ಹಾಗೆ ಕಾರ್ನ್ ಫ್ಲೋರ್ ಬೇಕು ಇದೆ. ಇಲ್ಲಿ ಗರಂ ಮಸಾಲ ಇಟ್ಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ಬೇಕು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ರೆಡ್ ಚಿಲ್ಲಿ ಸಾಸ್ ಬೇಕು, ಹಾಗೆ ಡಾರ್ಕ್ ಸೋಯಾ ಸಾಸ್ ಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, ಗ್ರೀನ್ ಚಿಲ್ಲಿ ಸಾಸ್ ಬೇಕು. ಸೊ ನಮ್ಗೆ ಇಷ್ಟು ಬೇಕು. ಹಾಗೆ ಬೆಳ್ಳುಳ್ಳಿ ಕೂಡ ಬೇಕು ಅಂದ್ರೆ ಗಾರ್ಲಿಕ್ ಬೇಕು, ರಾ ಗಾರ್ಲಿಕ್. ಓಕೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗ್ ಬೇಕಾಗಿದೆ ಇವಾಗ. ಓಕೆನಾ. ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಇವಾಗ ಮೊದಲೇದಾಗಿ ನಾನು 1 ಸ್ಪೂನ್ ಅಷ್ಟು ಮೈದಾ ಹಾಕೊಳ್ತಾ ಇದ್ದೀನಿ. ಓಕೆ. 2 ಸ್ಪೂನ್ ಆಫ್ ಮೈದಾ. ನೆಕ್ಸ್ಟ್ ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಕಾರ್ನ್ ಫ್ಲೋರ್. ನೆಕ್ಸ್ಟ್ ಇನ್ನೂ 1 ಸ್ಪೂನು ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ. ಓಕೆ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಇದ್ರ ಜೊತೆಗೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಾವು. ಏನು ಅಂತಂದ್ರೆ ಒಂದು 1/2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಓಕೆ. ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಓಕೆ. ಇವಾಗ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಅಂತಂದ್ರೆ ಇದಕ್ಕೆ ನೀರ್ನ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಕ್ಯಾಬೇಜ್ ಅಲ್ಲಿ ನೀರು ಸಾಕಷ್ಟು ಇರುತ್ತೆ. ಸೊ ಇದಕ್ಕೆ ನೀರ್ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ತುಂಬಾನೇ ವಾಟರಿ ಫೀಲ್ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ತುಂಬಾನೇ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ಬೇಡ. ಆಯ್ತಾ. ಸೊ ಇದೇ ಸಾಕು. ಇನ್ನು ಕೆಲವೊಬ್ರು ಹೇಗ್ ಮಾಡ್ತಾರೆ ಅಂತ ಅಂದ್ರೆ ಇದನ್ನ ಇವಾಗ ತುರ್ದು ಇಟ್ಕೊಂಡಿರ್ತಾರಲ್ವಾ, ಅದನ್ನ ನೀರ್ ತೆಗೆದು ಬಿಡ್ತಾರೆ. ಹಿಂಡ್ಬಿಟ್ಟು ನೀರ್ ತೆಗೆದು ಇದಕ್ಕೆ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಮಿಕ್ಸ್ ಮಾಡ್ಕೋತಾರೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಹೇಗೂ ನೀರ್ ಆಡ್ ಮಾಡ್ಕೋತೀವಲ್ವಾ. ಸೊ ಕ್ಯಾಬೇಜ್ ಅಲ್ಲಿರೋ ನೀರ್ನ ತೆಗಿಯೋದ್ಕಿಂತ ಕ್ಯಾಬೇಜ್ ಅಲ್ಲಿರೋ ನೀರನ್ನೇ ಇದ್ರಲ್ಲಿ ಯೂಸ್ ಮಾಡ್ಕೊಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನ ಹಿಂಡಿ ತೆಕ್ಕೊಂಡಿಲ್ಲ. ಕೆಲವೊಬ್ರು ಹಿಂಡಿ ತೆಕ್ಕೊಳ್ತಾರೆ. ಆಯ್ತಾ. ಇವಾಗ ಇದು ಮಿಕ್ಸ್ ಆಗಿದೆ ನೀಟಾಗಿ. ಓಕೆ. ಸೊ ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, 1/2 ಸ್ಪೂನು. ಸೊ ಇದು ಇವಾಗ ಕಂಪ್ಲೀಟ್ ಆಗಿದೆ. ಕಲಿಸ್ಕೊಂಡು ಇದನ್ನ ಇವಾಗ ಚಿಕ್ಕ ಉಂಡೆ ಮಾಡ್ಕೊಂಡು ಹೋಗೋಣ. ಜಾಸ್ತಿ ಪ್ರೆಸ್ ಮಾಡ್ಕೊಂಡು ಏನ್ ಕಟ್ಟೋದ್ ಬೇಡ. ಲೈಟ್ ಆಗಿ ಈ ತರ ಉಂಡೆ ಮಾಡ್ಕೊಂಡು. ಓಕೆ. ಸ್ವಲ್ಪ ಗಟ್ಟಿನೇ ಕಟ್ಕೊಳ್ಳಿ, ಯಾಕಂದ್ರೆ ವಾಟರಿ ಆಗ್ಬಿಟ್ರೆ ಕಷ್ಟ. ಆಯ್ತಾ. ಸೊ ಚಿಕ್ಕದಾಗಿ ಕಟ್ಟಿ ಇಲ್ಲಿ ಇಟ್ಕೊಂಡು ಹೋಗೋಣ. ಓಕೆನಾ. ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಂಡ್ರೆ ಓಕೆ, ನೋ ಪ್ರಾಬ್ಲಮ್. ಸೊ ನೋಡಿ, ಈ ತರ ಚಿಕ್ಕದಾಗಿ ಕಟ್ಕೊಂಡು ಹೋಗ್ಬೇಕು. ನಿಮ್ಗೆ ವಾಟರಿ ಫೀಲ್ ಕೊಡುತ್ತೆ, ಬಟ್ ಅದಕ್ಕೆ ಒಂದು ಪರಿಹಾರ ಇದೆ ನನ್ನ ಹತ್ರ. ಆಯ್ತಾ. ಇವಾಗ ಈ ತರ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಸೊ ನೋಡ್ಬೋದು, ಇವಾಗ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಗೋಸ್ಕರ, ಕ್ರಿಸ್ಪಿಯಾಗಿ ಗಟ್ಟಿಯಾಗಿ ಬರ್ಲಿ ಅನ್ನೋಕ್ಕೋಸ್ಕರ ಡೀಪ್ ಫ್ರಿಜ್ಗೆ ಇಟ್ಬಿಡ್ತೀನಿ, ಸ್ವಲ್ಪ ಗಟ್ಟಿ ಆಗ್ಲಿ ಅಂತ. ಅಥವಾ ಹೊರಗಡೆನೆ ಇಡ್ಬೋದು, ಒಂದ್ 20-30 ನಿಮಿಷ ಹೊರಗಡೆ ಬಿಡ್ಬೇಕಾಗುತ್ತೆ. ಸೊ ನಾನು ಡೀಪ್ ಫ್ರಿಜ್ ಅಲ್ಲಿ ಇಟ್ಕೊಡ್ತೀನಿ. ಆಯ್ತಾ. ಸೊ ಬನ್ನಿ ಡೀಪ್ ಫ್ರಿಜ್ ಅಲ್ಲಿ ಇಡೋಣ. ಸೊ ಇವಾಗ ನಾವ್ ಇಟ್ಟಿರೋಂತ ಫ್ರಿಜ್ ಅಲ್ಲಿ ಇಟ್ಟಿದೀವಲ್ವಾ. ಸೊ ಫ್ರಿಜ್ ಅಲ್ಲಿ ಇಟ್ಟಿರೋದು ಒಂದ್ ಸ್ವಲ್ಪ ಗಟ್ಟಿ ಆಗ್ಲಿ. ಓಕೆನಾ. ಸೊ ಗಟ್ಟಿ ಹಾಕಿನ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನಾನು ತಗೊಂಡಿರೋಂತ ಒಂದೊಂದು ಬೌಲ್ ಅಲ್ಲಿ ಮೈದಾ ಮತ್ತೆ ಕಾರ್ನ್ ಫ್ಲೋರ್ ಇತ್ತಲ್ವಾ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಈ ಕಾರ್ನ್ ಫ್ಲೋರ್ಗೆ ಒಂದು 1/2 ಸ್ಪೂನ್ ಅಷ್ಟು ಮೈದಾ ಮಿಕ್ಸ್ ಮಾಡ್ಕೋತೀನಿ. ಆಯ್ತಾ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆನಾ. ಇದು ಯಾಕೆ ಅಂತ ಹೇಳ್ತೀನಿ. ಇವಾಗ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೊಂಡಾಗ ಇವಾಗ ನೀರ್ ಹಾಕೊಂಡಿದೀನಿ. ನೀಟಾಗಿ ಗಟ್ಟಿಯಾಗಿ ಬರ್ಬೇಕಿದು. ಆ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಇವಾಗ ಯಾವ ತರ ಮಾಡ್ಕೊಂಡಿದೀನಿ ಅಂತ. ಸೊ ಇಷ್ಟಾದ್ರೆ ಸಾಕು. ಓಕೆನಾ. ಸೊ ಇದನ್ನ ಇವಾಗ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ಹೊರಗಡೆ ತಕ್ಕೊಂಡಾಯ್ತು. ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳೋದು ಒಂದೇ ಬಾಕಿ. ಬನ್ನಿ ಫ್ರೈ ಮಾಡೋಣ. ಸೊ ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕರಿಬೇಕು, ಯಾಕೆಂದ್ರೆ ಒಳಗಡೆ ಅದು ಬೇಯಬೇಕಲ್ವಾ. ಸೊ ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ.
ಸೊ ಎಣ್ಣೆ ಕಾದಿದೆ ಇವಾಗ. ಓಕೆ, ಒಂದೊಂದಾಗೆ ಬಿಟ್ಕೊಂಡು ಹೋಗೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೋಗೋಣ ಇದನ್ನ. ಓಕೆ, ಸೊ ಹಾಕಿದ ತಕ್ಷಣ ಸಡನ್ ಆಗಿ ಇದನ್ನ ತೆಗಿಯೋದ್ ಬೇಡ. ಓಕೆನಾ, ಯಾಕೆ ಅಂತಂದ್ರೆ ಹಸಿ ಬಿಸಿ ಆಗ್ಬಿಡುತ್ತೆ ಅದು. ಸೊ ಹಾಗಾಗಿ ಹಾಕಿದ ತಕ್ಷಣ ತೆಗಿಯೋದ್ ಬೇಡ. ಸೊ ನೋಡಿ ಇವಾಗ ಫುಲ್ ಅದೆಲ್ಲ ಬಬಲ್ ಸ್ವಲ್ಪ ಕಮ್ಮಿ ಆಗ್ಲಿ, ಲೋ ಫ್ಲೇಮ್ ಅಲ್ಲೇ ಇರ್ಲಿ ಅದು. ಆಮೇಲೆ ರಿಟರ್ನ್ ತಿರ್ಗಿಸ್ಬಿಟ್ಟು ಹಾಕೊಳ್ಳೋಣ. ಸೊ ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಸ್ಟಿಫ್ ಆಗಿರ್ಬೇಕು ಅದು, ಅಲ್ಲಿ ತನಕ ನಾವು ತಿರುಗಿಸಿ ಹಾಕೋದು ಬೇಡ, ಆಯ್ತಾ. ನೋಡಿ, ಸೊ ಇವಾಗ ಆಲ್ಮೋಸ್ಟ್ ಆದಂಗಿದೆ ಅಲ್ವಾ. ಸೊ ಇನ್ನೊಂದ್ ಸ್ವಲ್ಪ ಡ್ರೈ ಆಗ್ಲಿ. 2 times ಫ್ರೈ ಮಾಡೋದ್ಕಿಂತ ಒಂದೇ ಸರಿಗೆನೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಲಾಕ್ ಆಗೋದ್ ಬೇಡ, ಇದೇ ತರಾನೇ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡೋಣ. ಸೊ ನೋಡ್ಬೋದು ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಅಲ್ವಾ. ಸೊ ಒಂದ್ಸರಿ ರೋಸ್ಟ್ ಮಾಡಿದ್ರೆ ಸಾಕು. ಇವಾಗ ಇದನ್ನ ತೆಗ್ದ್ಬಿಡೋಣ. ಓಕೆ, ಎಸ್ ನೋಡ್ಬೋದು ಇದು ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದೀನಿ. ಇದಕ್ಕೆ ಇವಾಗ ಸಾಸ್ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಪ್ಯಾನ್ ಇಟ್ಕೋತಾ ಇದೀನಿ, ಬಿಸಿ ಆಗ್ಲಿ ಇದು ಪ್ಯಾನು. ಸೊ ಇವಾಗ ಇದಕ್ಕೆ ನಾನು ಏನ್ ಹಾಕ್ತಿದೀನಿ ಅಂದ್ರೆ ತವಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ. ಜಾಸ್ತಿ ಬೇಡ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಓಕೆ, ಇದಾದ ತಕ್ಷಣ ಇದಕ್ಕೆ ನಾನು ಹೇಳಿದ್ನಲ್ಲ ರಾ ಗಾರ್ಲಿಕ್ ಹಾಕೋಣ ಅಂತ. ಸೊ ಇವಾಗ ನಾನು ರಾ ಗಾರ್ಲಿಕ್ ಹಾಕೊಳ್ತಾ ಇದೀನಿ. ಓಕೆನಾ, ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗ್ಲಿ ಇದು. ಓಕೆನಾ, ಸ್ವಲ್ಪ ಫ್ರೈ ಆಗ್ಲಿ. ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರೋಂತ ಒಂದ್ ಸ್ವಲ್ಪ ಆನಿಯನ್ ಹಾಕೊಳ್ತೀನಿ. ಓಕೆ, ಇದು ಏನು ಅಂತ ಅಂದ್ರೆ ಜಾಸ್ತಿ ಫ್ರೈ ಆಗುವಂತ ಅವಶ್ಯಕತೆ ಏನಿಲ್ಲ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಇದು ನಾವು ಸಾಸಿ ತರ ಮಾಡ್ತೀವಲ್ವಾ, ಸೊ ಹಾಗಾಗಿ ಇದು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ನಮ್ಗೆ. ಓಕೆ, ಸೊ ಇದಕ್ಕೆ ಇವಾಗ ಏನ್ ಹಾಕೊಳ್ತಾ ಇದೀನಿ ಅಂದ್ರೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದೀನಿ. ಹಾಗೆ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದೀನಿ. ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕೊಳ್ತಾ ಇದೀನಿ. ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗ್ಲೇ ನಾನು ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನ ಇವಾಗ ಹಾಕೊಳ್ಳೋಣ. ಬನ್ನಿ ಹಾಕೋಣ. ಇದಕ್ಕೆ ಸ್ವಲ್ಪ ತಿಕ್ಕಾಗಿ ಬರ್ಲಿ ಅನ್ನೋಕ್ಕೋಸ್ಕರ ಮಾತ್ರ ಇದನ್ನ ಹಾಕೋದು, ಆಯ್ತಾ. ಬೇರೆ ಯಾವ ರೀಸನ್ನಿಗೂ ಅಲ್ಲ. ಎಸ್ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಇವಾಗ. ಸೊ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೋಬೇಕು. ನೀರಿಲ್ಲ ಅಂತಂದ್ರೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಒಂದ್ ಸ್ವಲ್ಪ ಇವಾಗ ನೀರ್ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾರ್ಡ್ ಆಗಿರುತ್ತಲ್ವಾ, ಸ್ಮೂತ್ ಆಗಿ ಬರ್ಲಿ ಇವಾಗ, ಆಯ್ತಾ. ಸೊ ಇದಕ್ಕೆ ನಾವು ಚಿಲ್ಲಿ ಪೌಡರ್ ಅದೆಲ್ಲ ನೀವು ಎಕ್ಸ್ಟ್ರಾ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ, ಆಯ್ತಾ. ನಾನು ಇಷ್ಟಕ್ಕೇನೆ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಇವಾಗ. ಓಕೆ, ಒಂದ್ ಸ್ವಲ್ಪ ಕುಕ್ ಆಗ್ಲಿ ಈಗ. ಸೊ ಇವಾಗ ಇದ್ರ ಮೇಲೆನೆ ನಾನು ಕೋರಿಯಂಡರ್ ಹಾಕೊಂಡ್ಬಿಡ್ತೀನಿ, ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಆಮೇಲೆ ಮತ್ತೆ ಇದಾದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಕೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದ್ರ ಜೊತೆ ಒಂದ್ ಸ್ವಲ್ಪ ಮಿಕ್ಸ್ ಆಗ್ಲಿ. ಓಕೆ, ಇಟ್ಸ್ ಲುಕಿಂಗ್ ಸೋ ಗುಡ್. ಆಕ್ಚುಲಿ ಇದು ಹಾಕ್ದೇನೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಸಿ. ಈಗ ಇದನ್ನ ಹಾಕೊಳ್ಳೋಣ ಬನ್ನಿ. ಸೊ ಇದು ಆಗ್ತಾ ಇದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಗೋಬಿನ ಮಿಕ್ಸ್ ಮಾಡೋಣ. ಎಸ್, ಸೂಪರ್ ಅಲ್ವಾ. ಸೊ ಇದನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಫೈನಲ್ ಆಗಿ ನಮ್ಮ ಒಂದು ಗೋಬಿ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ಕೋಬಹುದು, ಬಟ್ ನಾನು ಕ್ಯಾಪ್ಸಿಕಮ್ ನ ಆಡ್ ಮಾಡಿಲ್ಲ. ಓಕೆ, ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಮೇಲ್ಗಡೆ ಇದಕ್ಕೆ ಆನಿಯನ್ ಹಾಕೊಳ್ತೀನಿ. ಆನಿಯನ್ ಹಾಕೊಂಡು ಅಂದ್ರೆ ಮೇಲ್ಗಡೆನೆ ಸರ್ವ್ ಮಾಡೋದ್ಕಿಂತ ಇದ್ರಲ್ಲೇನೆ ಸರ್ವ್ ಮಾಡ್ಕೊಂಡ್ಬಿಡೋದು ಬೆಸ್ಟ್. ಮೇಲ್ಗಡೆನೆ ಹಾಕೊಳ್ತಾ ಇದೀನಿ. ಓಕೆ, ಸಪರೇಟ್ ಹಾಕೊಳ್ಳೋದ್ಕಿಂತ ಈ ತರ ಹಾಕೊಟ್ರೆ ಇನ್ ಸಕ್ಕದಾಗಿರುತ್ತೆ. ಸೊ ಬನ್ನಿ ಇವಾಗ ಸರ್ವಿಂಗ್ ಪ್ಲೇಟ್ ಹಾಕ್ಬಿಟ್ಟು ಟೇಸ್ಟ್ ನೋಡುವ. ಓಕೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ವಾ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಸೊ ನಾನಿವಾಗ ಎಲೆಕೋಸಲ್ಲೇನೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸರ್ವ್ ಮಾಡೋಣ ಬನ್ನಿ.
ಆಕ್ಚುಲಿ ಇದು ನಾನು ವೇಟ್ ಮಾಡ್ತಾ ಇದ್ದೀನಿ ತಿನ್ಲಿಕ್ಕೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವಾವ್, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಿಮ್ಗೆ. ಸೂಪರ್ ಅಲ್ವಾ? ಸೊ ಬನ್ನಿ ಇವಾಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ. ಎಸ್, ನೋಡಿದ್ರಲ್ಲ ನಾನ್ ಮಾಡಿರೋಂತಹ ಒಂದು ಕ್ಯಾಬೇಜ್ ಮಂಚೂರಿಯನ್, ನೋಡಿದ್ರಲ್ವಾ? ತುಂಬಾನೇ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಸೊ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ ಪ್ರೀತಿನ ಹೇಗ್ ತೋರಿಸ್ಬೇಕು ಅಂದ್ರೆ ಲೈಕ್ ಮಾಡೋ ಮೂಲಕ ತೋರಿಸಿ. ಹಾಗೆ ನಾನ್ ಮಾಡಿರೋಂತಹ ಒಂದು ರೆಸಿಪಿನ ನಿಮ್ ಮನೇಲಿ ಮಾಡ್ಕೊಂಡು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಮತ್ತೊಂದು ಹೊಸ ರೆಸಿಪಿ ಜೊತೆಗೆ, ಹೊಸ ಅಡುಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.